ಶಿವಕುಮಾರ್ ಅವರು ನಿನ್ನೆ ಆಡಿರುವಂಥ ಮಾತು ಇಡೀ ದೇಶದ ಜನರಲ್ಲಿ ಒಂದು ಆತಂಕವನ್ನು ಮೂಡಿಸುವಂಥ ಮಾತು. ಯಾವ ಕಾಂಗ್ರೆಸ್ ದೇಶ ವಿಭಜನೆಗೆ ಕಾರಣ ಆಯಿತೋ, ಸಂವಿಧಾನವನ್ನು ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ದುರ್ಬಳಕೆಯನ್ನು ಮಾಡಿಕೊಂಡಿದೆಯೋ, ಶಹಬಾನು ಕೇಸ್ ಇರ್ಬೋದು, ತುರ್ತು ಪರಿಸ್ಥಿತಿ ಇರ್ಬೋದು, ಅನೇಕ ಸಂದರ್ಭಗಳಲ್ಲಿ ಅದೇ ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ನಾಯಕ ಡಿ.ಕೆ. ಶಿವಕುಮಾರ್ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನು ಕೊಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ಒಪ್ಪಿಕೊಳ್ಳುತ್ತಾ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ನಾವು ಸಂವಿಧಾನವನ್ನು ಬದಲು ಮಾಡಿ ಅಲ್ಪಸಂಖ್ಯಾತರಿಗೆ ನಾವು ವಿಶೇಷವಾದ ಮೀಸಲಾತಿಯನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಆಡಿರೋದು ಜನರ ಆಕ್ರೋಶಕ್ಕೂ ಕಾರಣ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಈ ತಕ್ಷಣ ಅವರು ಕ್ಷಮೆ ಕೇಳೋದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಡಿ.ಕೆ. ಶಿವಕುಮಾರ್ ಈ ಮಾತನ್ನು ಹೇಳಿದರು ಅಂದರೆ ಕಾಂಗ್ರೆಸ್ ಪಕ್ಷದ ಆಂತರ್ಯದ ಭಾವನೆಗಳು ಏನಿದೆ ಅನ್ನೋದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಈ ರೀತಿಯ ಅಲ್ಪಸಂಖ್ಯಾತರ ಮುಸ್ಲಿಮರ ಓಲೈಕೆಯನ್ನು ಮಾಡೋದ್ರೊಳಗೆ ಸದಾ ಮುಂದಿರುವಂತಹ ಒಂದು ಪಕ್ಷ. ಜನರನ್ನು ವಿವಿಧ ರೀತಿಯಲ್ಲಿ ವಿಂಗಡಿಸಿ ಬೇರ್ಪಡಿಸಿ ಅವರ ಮನಸ್ಸಿನಲ್ಲಿ ಅನೇಕ ವಿಷಬೀಜವನ್ನು ಬಿತ್ತೋದಕ್ಕೆ ಕಾಂಗ್ರೆಸ್ ಯಾವತ್ತೂ ಕಾರಣ ಆಗಿದೆ. ಈಗ ಕರ್ನಾಟಕ ಅಧಿಕಾರದಲ್ಲಿ ಇರೋದರಿಂದಾಗಿ ಕಾಂಗ್ರೆಸ್ ಅದು ತನ್ನ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಳ್ತಾ ಇದೆ ಕರ್ನಾಟಕ ರಾಜ್ಯವನ್ನು. ಈ ರೀತಿಯ ಓಲೈಕೆ ರಾಜಕಾರಣವನ್ನು, ತುಷ್ಟೀಕರಣ ರಾಜಕಾರಣವನ್ನು ಮಾಡಿ ತನ್ನ ಮತ ಬ್ಯಾಂಕನ್ನು ಭದ್ರಪಡಿಸ್ಕೊಳ್ಳುವಂತಹ ನೀತಿಯನ್ನು ಕರ್ನಾಟಕದ ಮೂಲಕ ಮುಂದೆ ದೇಶದಲ್ಲಿ ತರುವಂತಹ ಒಂದು ಷಡ್ಯಂತ್ರ ಹುನ್ನಾರವನ್ನು ಕಾಂಗ್ರೆಸ್ ಮಾಡಿದೆ. ಅದರೆಲ್ಲದರ ಹಿನ್ನೆಲೆಯಲ್ಲೇ ಕರ್ನಾಟಕದಲ್ಲಿ ನಡೆದಿರುವಂತಹ ಅನೇಕ ಘಟನೆಗಳು ಸಾಕ್ಷಿ. ಈ ಓಲೈಕೆಯ ರಾಜಕಾರಣ ಮಿತಿಮೀರಿರೋದು ಕರ್ನಾಟಕದನ್ನು ನೋಡಿದರೆ ಇದು ಬಹುಸಂಖ್ಯಾತ ಹಿಂದೂಗಳು ಇದನ್ನು ಹೇಗೆ ಸಹಿಸಿಕೊಳ್ತಾರೆ ಮತ್ತು ಒಟ್ಟಾದರೆ ಅವರನ್ನು ಹೇಗೆ ಬೇರ್ಪಡಿಸಬೇಕು ಅನ್ನುವಂತಹ ಪ್ರಯೋಗಶಾಲೆ ಕರ್ನಾಟಕವನ್ನಾಗಿ ಕಾಂಗ್ರೆಸ್ ಮಾಡಿಕೊಂಡಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದರೂ ಶಿಕ್ಷೆ ಇಲ್ಲ. ನಿಮಗೆ ನಡೆದಿರೋ ಘಟನೆಗಳು ಮತ್ತೆ ಪೂರ್ಣ ನಾನು ವಿವರಕ್ಕೆ ಹೋಗೋದಕ್ಕೆ ಬಯಸೋದಿಲ್ಲ. ಪ್ರತಿ ಘಟನೆಯಲ್ಲಿಯೂ ಓಲೈಕೆಯ ಒಂದು ಇತಿಮಿತಿಗಳನ್ನು ಮೀರಿ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಿರೋದನ್ನು ನೋಡ್ತಿದ್ದೇವೆ. ಅದು ಹನುಮಾನ್ ಚಾಲೀಸ್ ಹೇಳೋ ವಿಷಯದಲ್ಲಿ ಇರ್ಬೋದು, ಗಣಪತಿಯ ಕೂಡ್ರಿಸೋದು ವಿಸರ್ಜನೆ ವಿಷಯದಲ್ಲಿ ಇರ್ಬೋದು, ಅಲ್ಲಿ ಭಗವಧ್ವಜದ ಹಾರಿಸಬೇಕು ಅನ್ನುವಂಥ ವಿಷಯದಲ್ಲಿರ್ಬೋದು, ಹೀಗಿದ್ದ 100 ವಿಷಯದಲ್ಲಿ ಕಾಂಗ್ರೆಸ್ ಈ ಪ್ರಯೋಗಶಾಲೆಯನ್ನು ಕರ್ನಾಟಕವನ್ನಾಗಿ ಮಾಡಿಕೊಳ್ಳೋದಕ್ಕೇನು ಹೊರಟಿದೆ. ಇದಕ್ಕೆ ಜನ ಈಗಾಗಲೇ ಆಕ್ರೋಶಗೊಂಡಿದ್ದಾರೆ. ಕಾಂಗ್ರೆಸ್ಸಿಗೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ಜನ ಸಿದ್ಧರಾಗೇ ಆಗಿದ್ದಾರೆ. ನಾನು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ತಕ್ಷಣ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರಿಂದ ವಜಾ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಬೇಷರತ್ ಕ್ಷಮೆ ಕೇಳಬೇಕು.